ಜಗತ್ತಿನ ಅತ್ಯಂತ ಶ್ರೀಮಂತ ದೇವರು ಯಾರು ಗೊತ್ತಾ? ಆ ದೇವರ ಗುಡಿ ಎಲ್ಲಿದೆ? ಆ ದೇವರ ಸಂಪತ್ತು ಎಷ್ಟಿರಬಹುದು? ವರ್ಷಕ್ಕೆ ಆ ದೇವಸ್ಥಾನದ ಆದಾಯ ಎಷ್ಟಿರಬಹುದು ಅನ್ನೋದನ್ನ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಯಾರು ಆ ಶ್ರೀಮಂತ ದೇವರು ಅಂತೀರಾ? ಇನ್ಯಾರು, ತಿರುಪತಿ ತಿಮ್ಮಪ್ಪ. ಕೋಟ್ಯಾಂತರ ಭಕ್ತರನ್ನ ಹೊಂದಿರುವ ಈ ತಿಮ್ಮಪ್ಪ ಲಕ್ಷಾಂತರ ಕೋಟಿ ರೂಪಾಯಿಗಳಷ್ಟು ಹಣ ಮತ್ತೆ ಟನ್ಗಟ್ಟಲೆ ಬೆಳ್ಳಿ ಬಂಗಾರದ ಒಡೆಯ ಕೂಡ ಹೌದು. ತಿಮ್ಮಪ್ಪನ ದೇವಸ್ಥಾನ ಇಷ್ಟೊಂದು ಸಂಪದ್ಭರಿತವಾಗಿದ್ದು ಹೇಗೆ? ದೇವಸ್ಥಾನಕ್ಕೆ ಎಲ್ಲೆಲ್ಲಿಂದ ಇನ್ಕಮ್ ಬರುತ್ತೆ ಅನ್ನೋದನ್ನ ಬಿಡಿಸಿ ಹೇಳ್ತೀನಿ ಕೇಳಿ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಒಟ್ಟು ಆಸ್ತಿ ಬರೋಬ್ಬರಿ 2.5 ಲಕ್ಷ ಕೋಟಿ ರೂಪಾಯಿಗಳು. ಈ ದೇವಸ್ಥಾನದ ವ್ಯವಹಾರಗಳನ್ನ ತಿರುಮಲ ತಿರುಪತಿ ದೇವಸ್ಥಾನಂ ಅನ್ನೋ ಟ್ರಸ್ಟ್ ನೋಡಿಕೊಳ್ಳುತ್ತೆ. ತಿರುಪತಿಗೆ ಬರೋ ಕೋಟ್ಯಾಂತರ ಭಕ್ತರ ಈ ದೇವಸ್ಥಾನದ ಆದಾಯದ ಮೂಲ. ಪ್ರತಿನಿತ್ಯ ಕನಿಷ್ಠ 60ರಿಂದ 80 ಸಾವಿರ ಭಕ್ತರು ತಿರುಪತಿಗೆ ಬಂದು ವೆಂಕಟರಮಣನ ದರ್ಶನ ಮಾಡ್ತಾರೆ. ಹಬ್ಬ ಹರಿದಿನಗಳ ಸಂದರ್ಭದಲ್ಲಂತೂ ದರ್ಶನಕ್ಕೆ ಬರೋ ಭಕ್ತರ ಸಂಖ್ಯೆ ಲಕ್ಷದ ಗಡಿ ದಾಟುತ್ತೆ. 2022ರಲ್ಲಿ ಹೀಗೆ 2,37,00,000 ಮಂದಿ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಭೇಟಿ ನೀಡಿ ದರ್ಶನ ಪಡೆದಿದ್ದಾರೆ. ವರ್ಷವಿಡೀ ಬರೋ ಭಕ್ತರು ತಿಮ್ಮಪ್ಪನ ಹುಂಡಿಗೆ ಕಾಣಿಕೆ ರೂಪದಲ್ಲಿ ಹಾಕೋ ದುಡ್ಡು 1,000 ಕೋಟಿಗೂ ಹೆಚ್ಚು. 2022ರಲ್ಲಿ ತಿಮ್ಮಪ್ಪನ ಹುಂಡಿಯಲ್ಲಿ ಸಂಗ್ರಹವಾಗಿದ್ದ ಕಾಣಿಕೆ ದುಡ್ಡು ಬರೋಬ್ಬರಿ 1,450 ಕೋಟಿ ರೂಪಾಯಿಗಳು. ಕಾಣಿಕೆ ರೂಪದಲ್ಲಿ ಹರಿದು ಬರೋ ಈ ದುಡ್ಡಿನ ಲೆಕ್ಕ ಕೇಳಿ ಹೌಹಾರಬೇಡಿ. ತಿಮ್ಮಪ್ಪನ ಇನ್ಕಮ್ ಲಿಸ್ಟ್ ಇನ್ನೂ ದೊಡ್ಡದಿದೆ. ತಿರುಪತಿಯ ಲಡ್ಡು ಕೂಡ ಫೇಮಸ್ ಅಲ್ವಾ? ತಿಮ್ಮಪ್ಪನ ಸನ್ನಿಧಾನದಲ್ಲಿ ಪ್ರಸಾದದ ರೂಪದಲ್ಲಿ ಕೊಡೋ ಈ ಲಡ್ಡುಗಳಿಗೂ ಬೆಲೆ ನಿಗದಿ ಮಾಡಲಾಗಿದೆ. 175 ಗ್ರಾಂ ತೂಕದ ಒಂದು ಲಡ್ಡುಗೆ 50 ರೂಪಾಯಿಗಳು. ಹೀಗೆ ಲಡ್ಡು ಮಾರಾಟದಿಂದಲೇ ಈ ದೇವಸ್ಥಾನದ ಆಡಳಿತ ಮಂಡಳಿ ವರ್ಷಕ್ಕೆ 365 ಕೋಟಿ ರೂಪಾಯಿಗಳನ್ನ ಗಳಿಸುತ್ತೆ. ತಿಮ್ಮಪ್ಪನ ಆದಾಯದ ಕತೆ ಇಲ್ಲಿಗೆ ಮುಖ್ಯ ಅಲ್ಲ. ಅರ್ಚನೆ, ವಿಶೇಷ ಪೂಜೆ, VIP ದರ್ಶನ ಅಂತೆಲ್ಲ ಭಕ್ತರಿಗೆ ಕಂಡಾಪಟ್ಟೆ ರೇಟಿನ ಟಿಕೆಟ್ಗಳನ್ನ ಕೊಡಲಾಗುತ್ತೆ. ಇಂತಹ ವಿಶೇಷ ಸೇವೆಗಳ ಮೂಲಕ ಈ ದೇವಸ್ಥಾನಕ್ಕೆ ಒಂದು ವರ್ಷಕ್ಕೆ ಬರೋ ಆದಾಯ 362 ಕೋಟಿ ರೂಪಾಯಿಗಳು. ಇನ್ನು ದೇವರ ದರ್ಶನಕ್ಕೆ ಬರೋ ಭಕ್ತರು ಉಳಿದುಕೊಳ್ಳೋಕೆ ಅಂತ ಈ ದೇವಸ್ಥಾನದ ಆಡಳಿತ ಮಂಡಳಿಯೇ ರೂಮ್ಗಳನ್ನ ಬಾಡಿಗೆಗೆ ಕೊಡುತ್ತೆ. ಮದುವೆ ಸೇರಿದಂತೆ ಹಲವು ಶುಭ ಕಾರ್ಯಗಳಿಗೂ ದೊಡ್ಡ ದೊಡ್ಡ ಫಂಕ್ಷನ್ ಹಾಲ್ಗಳನ್ನ ಬಾಡಿಗೆಗೆ ಕೊಡಲಾಗುತ್ತೆ. ಹೀಗೆ ಫಂಕ್ಷನ್ ಹಾಲ್ಗಳು 100 ರೂಮ್ಗಳನ್ನ ಬಾಡಿಗೆ ಕೊಡೋದ್ರಿಂದ ದೇವಸ್ಥಾನದ ಆಡಳಿತ ಮಂಡಳಿಗೆ ವರ್ಷಕ್ಕೆ 95 ಕೋಟಿ ರೂಪಾಯಿಗಳಷ್ಟು ಆದಾಯ ಬರುತ್ತೆ. ಅಷ್ಟೇ ಅಲ್ಲ, ಭಕ್ತಾದಿಗಳು ಮುಡಿಕೊಟ್ಟ ತಲೆ ಕೂದಲನ್ನ ಮಾರಾಟ ಮಾಡಿ ಈ ದೇವಸ್ಥಾನದ ಆಡಳಿತ ಮಂಡಳಿ ಒಂದು ವರ್ಷಕ್ಕೆ ಗಳಿಸೋ ಆದಾಯ ಬರೋಬ್ಬರಿ 126 ಕೋಟಿ ರೂಪಾಯಿಗಳು. ಒಂದು ದಿನಕ್ಕೆ ಸುಮಾರು 35,000 ಭಕ್ತಾದಿಗಳು ಈ ದೇವಸ್ಥಾನದಲ್ಲಿ ತಲೆ ಕೂದಲನ್ನ ಮುಡಿಕೊಡ್ತಾರೆ. ಹೀಗೆ ಜನ ಮುಡಿಕೊಟ್ಟ ಟನ್ಗಟ್ಟಲೆ ಕೂದಲು ವಿದೇಶಗಳಿಗೆ ರಫ್ತಾಗುತ್ತೆ. ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಬ್ಯಾಂಕ್ಗಳಿಂದ ಪ್ರತಿ ವರ್ಷ 668 ಕೋಟಿಗೂ ಹೆಚ್ಚು ಬಡ್ಡಿ ದುಡ್ಡು ಬರುತ್ತೆ. ಅದು ಹೇಗೆ ಅಂತೀರಾ? ನಾವು ಮೊದಲೇ ಹೇಳಿದ ಹಾಗೆ ಈ ದೇವಸ್ಥಾನದ ಒಟ್ಟು ಆಸ್ತಿ ಮೌಲ್ಯ 2.5 ಲಕ್ಷ ಕೋಟಿ ರೂಪಾಯಿಗಳು. ಈ ಪೈಕಿ 16,000 ಕೋಟಿಗೂ ಹೆಚ್ಚು ಹಣವನ್ನ ಮತ್ತು 10 ಟನ್ಗೂ ಅಧಿಕ ಚಿನ್ನವನ್ನ ವಿವಿಧ ಬ್ಯಾಂಕ್ಗಳಲ್ಲಿ ಫಿಕ್ಸ್ ಡೆಪಾಸಿಟ್ ಮಾಡಲಾಗಿದೆ. ಇದರಿಂದಲೇ ಕೋಟಿಗಟ್ಟಲೆ ಬಡ್ಡಿ ಬರೋದು. ಇನ್ನು ದೇಶಾದ್ಯಂತ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಒಡೆತನದಲ್ಲಿರುವಂತಹ 960 ದುಬಾರಿ ಪ್ರಾಪರ್ಟಿಗಳಿವೆ. ಇದರಲ್ಲಿ ಶಿಕ್ಷಣ ಸಂಸ್ಥೆಗಳು, ಹಾಸ್ಪಿಟಲ್ಗಳು ಕೂಡ ಇವೆ. ಇವುಗಳಿಂದಲೂ ದೇವಸ್ಥಾನದ ಆಡಳಿತ ಮಂಡಳಿಗೆ ಕೋಟಿಗಟ್ಟಲೆ ಆದಾಯ ಬರುತ್ತೆ. ಹೀಗೆ ಭಕ್ತಾದಿಗಳು ಹಾಕೋ ಕಾಣಿಕೆಯಿಂದ ಹಿಡಿದು ಅವರು ಮುಡಿಕೊಡೋ ತಲೆ ಕೂದಲು, ಪ್ರಸಾದದ ರೂಪದಲ್ಲಿ ಮಾರಾಟವಾಗುವಂತಹ ಲಡ್ಡು, ಈ ಎಲ್ಲಾ ಸೇವೆಗಳಿಂದ ತಿಮ್ಮಪ್ಪನ ದೇವಸ್ಥಾನಕ್ಕೆ ಒಂದು ವರ್ಷಕ್ಕೆ ಸುಮಾರು 3,000 ಕೋಟಿ ಆದಾಯ ಬರುತ್ತೆ. ಇಷ್ಟೊಂದು ಆದಾಯ ಬರೋ ಈ ದೇವಸ್ಥಾನವನ್ನ ಅಚ್ಚುಕಟ್ಟಾಗಿ ನೋಡ್ಕೊಳ್ಳೋಕೆ, ಪ್ರತಿದಿನ ಬರೋ ಸಾವಿರಾರು ಭಕ್ತರನ್ನ ನಿಭಾಯಿಸೋಕೆ ಅಂತ 16,000 ಜನ ಸಿಬ್ಬಂದಿ ಇಲ್ಲಿ ಕೆಲಸ ಮಾಡ್ತಾರೆ.
ಇದಾಗಿತ್ತು ತಿರುಪತಿ ತಿಮ್ಮಪ್ಪ ಜಗತ್ತಿನ ಅತ್ಯಂತ ಶ್ರೀಮಂತ ದೇವರಾದ ಕತೆ. ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೇ ಮತ್ತಷ್ಟು ಕತೆಗಳ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.